ಸೂರ್ಯ ಮುಳುಗಿದ ಮೇಲೆ ಈ ಜಾಗಕ್ಕೆ ಹೋದವರು ಮತ್ತೆಂದೂ ಹಿಂತಿರುಗಿ ಬಂದಿಲ್ಲ. ಭಾರತದ ಪುರಾತತ್ವ ಇಲಾಖೆಯೇ ಅಧಿಕೃತವಾಗಿ ಸಂಜೆಯ ನಂತರ ಇಲ್ಲಿಗೆ ಹೋಗಬಾರದು ಎಂದು ಬೋರ್ಡ್ ಹಾಕಿದೆ. ಯಾಕೆ ಗೊತ್ತಾ? ಕತ್ತಲಾಗುತ್ತಿದ್ದಂತೆ ಆ ಪಾಳು ಬಿದ್ದ ಗೋಡೆಗಳ ಮಧ್ಯೆ ಕೇಳಿಬರುವ ಆ ಶಬ್ದ ಮನುಷ್ಯರದ್ದಲ್ಲ. ಒಂದು ಕಾಲದಲ್ಲಿ ಸಾವಿರಾರು ಜನ ವಾಸಿಸುತ್ತಿದ್ದ ಒಂದು ಸುಂದರವಾದ ನಗರ. ಆದರೆ ಇಂದು ಕೇವಲ ಕಲ್ಲು ಮುಳ್ಳುಗಳಿಂದ ತುಂಬಿದ ಸ್ಮಶಾನ. ಇಲ್ಲಿರುವ ಯಾವ ಮನೆಗೂ ಚಾವಣಿ ಇಲ್ಲ, ಕಟ್ಟಿದರೂ ಅದು ನಿಲ್ಲುವುದಿಲ್ಲ. ಗಾಳಿಯಲ್ಲಿ ಒಂದು ರೀತಿಯ ಸಾವಿನ ವಾಸನೆ, ಯಾರೋ ನಮ್ಮನ್ನು ನೋಡುತ್ತಿರುವಂತಹ ಭಾಸ. ಇದು ಭಾರತದ ಅತ್ಯಂತ ಭಯಾನಕ ಜಾಗ, ರಾಜಸ್ಥಾನದ ಭಾನ್ಗಢ್ ಕೋಟೆ. ಅಷ್ಟಕ್ಕೂ ಆ ಕರಾಳ ರಾತ್ರಿಯಲ್ಲಿ ನಡೆದಿದ್ದೇನು? 17ನೇ ಶತಮಾನ. ಭಾನ್ಗಢ್ ಒಂದು ಅತ್ಯಂತ ಶ್ರೀಮಂತ ಹಾಗೂ ಸುಂದರವಾದ ಸಾಮ್ರಾಜ್ಯವಾಗಿತ್ತು. ಈ ಕೋಟೆಯನ್ನು ಕಟ್ಟಿಸಿದವನು ರಾಜ ಮಾಧೋ ಸಿಂಗ್. ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ಈ ಸಾಮ್ರಾಜ್ಯದ ವಿನಾಶಕ್ಕೆ ಕಾರಣವಾಗಿದ್ದು ಒಂದು ಶಾಪ ಮತ್ತು ಒಬ್ಬನ ಮೋಹ. ನಿಮಗೆ ಅನಿಸುತ್ತಿರಬಹುದು, ಕೇವಲ ಒಂದು ಶಾಪ ಇಡೀ ಊರನ್ನೇ ನಾಶ ಮಾಡಲು ಸಾಧ್ಯವಾ? ಕೇಳಿ, ಈ ಊರಿನಲ್ಲಿ ರತ್ನಾವತಿ ಎಂಬ ಅದ್ಭುತ ಸೌಂದರ್ಯವತಿಯಾದ ರಾಜಕುಮಾರಿ ಇದ್ದಳು. ಅವಳ ಸೌಂದರ್ಯದ ಕಥೆಗಳು ಆ ಊರಿನ ಮೂಲೆ ಮೂಲೆಗೂ ಹರಡಿತ್ತು. ಅದೇ ಊರಿನಲ್ಲಿ ಸಿಂಗಿಯಾ ಎಂಬ ಒಬ್ಬ ತಾಂತ್ರಿಕನಿದ್ದ. ಮಾಟಮಂತ್ರ, ಕಪ್ಪು ಜಾದುವಿನಲ್ಲಿ ಅವನು ಪ್ರವೀಣ. ಅವನ ಕಣ್ಣು ರತ್ನಾವತಿಯ ಮೇಲೆ ಬಿತ್ತು. ಹೇಗಾದರೂ ಸರಿ ಅವಳನ್ನು ಪಡೆಯಲೇಬೇಕು ಎಂಬುದು ಅವನ ಹಠವಾಗಿತ್ತು. ಆದರೆ ಒಬ್ಬ ಸಾಮಾನ್ಯ ತಾಂತ್ರಿಕನಿಗೆ ರಾಜಕುಮಾರಿ ಒಲಿಯಲು ಸಾಧ್ಯವೇ ಇಲ್ಲ. ಅದಕ್ಕಾಗಿ ಅವನು ಒಂದು ಭಯಾನಕವಾದ ದಾರಿ ಹಿಡಿದ. ಒಂದು ದಿನ ರಾಜಕುಮಾರಿಯ ದಾಸಿ ಮಾರುಕಟ್ಟೆಗೆ ಸುಗಂಧ ದ್ರವ್ಯ ತರಲು ಬಂದಿದ್ದಳು. ಆ ತಾಂತ್ರಿಕ ಸಿಂಗಿಯಾ ಆ ಸುಗಂಧ ದ್ರವ್ಯಕ್ಕೆ ತನ್ನ ರಕ್ತದಿಂದ ಮಾಟ ಮಾಡಿದ. ಆ ಸುಗಂಧ ದ್ರವ್ಯವನ್ನು ಯಾರು ಹಚ್ಚಿಕೊಳ್ಳುತ್ತಾರೋ ಅವರು ತನ್ನ ನಿಯಂತ್ರಣಕ್ಕೆ ಬರುತ್ತಾರೆ ಎಂಬುದು ಅವನ ತಂತ್ರವಾಗಿತ್ತು. ಆದರೆ ಆ ದಿನ ನಡೆದಿದ್ದು ಬೇರೆಯೇ. ತಾಂತ್ರಿಕನ ಮಾಟದ ಬಗ್ಗೆ ರಾಜಕುಮಾರಿ ರತ್ನಾವತಿಗೆ ಹೇಗೂ ತಿಳಿದು ಹೋಯಿತು. ಅವಳು ಆ ಸುಗಂಧ ದ್ರವ್ಯದ ಬಾಟಲಿಯನ್ನು ಕೋಟೆಯ ಮೇಲಿಂದ ಒಂದು ದೊಡ್ಡ ಕಲ್ಲಿನ ಮೇಲೆ ಎಸೆದಳು. ಬಾಟಲಿ ಒಡೆಯಿತು. ಮಾಟದ ಪ್ರಭಾವ ಆ ಕಲ್ಲಿನ ಮೇಲೆ ಆಯಿತು. ಆ ದೊಡ್ಡ ಕಲ್ಲು ಉರುಳುತ್ತಾ ಹೋಗಿ ನೇರವಾಗಿ ಆ ತಾಂತ್ರಿಕನ ಮೇಲೆಯೇ ಬಿತ್ತು. ಸಾಯುವ ಕೊನೆಯ ಕ್ಷಣದಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಆ ಸಿಂಗಿಯಾ ಒಂದು ಭೀಕರವಾದ ಶಾಪವನ್ನು ಕೊಟ್ಟ. ಈ ಭಾನ್ಗಢ್ ಸಂಪೂರ್ಣವಾಗಿ ನಾಶವಾಗಲಿ. ಇಲ್ಲಿರುವ ಪ್ರತಿಯೊಬ್ಬರೂ ನರಳಿ ನರಳಿ ಸಾಯಲಿ. ಅವರ ಆತ್ಮಗಳಿಗೆ ಎಂದೂ ಮುಕ್ತಿ ಸಿಗದಿರಲಿ. ಅದು ನಡೆದ ಕೆಲವೇ ದಿನಗಳಲ್ಲಿ ಭಾನ್ಗಢ್ ಮೇಲೆ ಪಕ್ಕದ ಅಜಬ್ಗಢ್ನ ಸೈನ್ಯ ದಾಳಿ ಮಾಡಿತು. ಭೀಕರವಾದ ಯುದ್ಧ. ಕೇವಲ ಒಂದೇ ರಾತ್ರಿಯಲ್ಲಿ ಇಡೀ ಭಾನ್ಗಢ್ ಸ್ಮಶಾನವಾಗಿ ಬದಲಾಯಿತು. ರಾಜಕುಮಾರಿ ರತ್ನಾವತಿ ಸೇರಿದಂತೆ ಊರಿನ ಪ್ರತಿಯೊಬ್ಬರೂ ಕೊಲೆಯಾದರು. ರಕ್ತದ ನದಿ ಹರಿಯಿತು. ಅಂದಿನಿಂದ ಆ ಊರು ಕೇವಲ ಆತ್ಮಗಳ ವಾಸಸ್ಥಾನವಾಯಿತು. ಇದು ಕೇವಲ ಹಳೆಯ ಕತೆ ಎಂದು ನೀವು ಅಂದುಕೊಳ್ಳುತ್ತಿರಬಹುದು. ಇದು ನಿಜವಾಗಿದ್ದರೆ ಭಾನಗಢ್ ಸುತ್ತಮುತ್ತಲಿನ ಹಳ್ಳಿಗಳ ಜನ ಇಂದಿಗೂ ರಾತ್ರಿ ಹೊತ್ತು ಆ ಕೋಟೆಯ ಕಡೆ ಮುಖ ಮಾಡುವುದಿಲ್ಲ. ಕೋಟೆಯ ಒಳಗಿನಿಂದ ಮಹಿಳೆಯರ ಅಳು, ಕತ್ತಿ ಗುರಾಣಿಗಳ ಶಬ್ದ ಮತ್ತು ಗೆಜ್ಜೆನಾದ ಕೇಳಿಬರುತ್ತದೆ ಎಂದು ಅನೇಕರು ಹೇಳಿದ್ದಾರೆ. ಆದರೆ ನಿಜವಾದ ಟ್ವಿಸ್ಟ್ ಇರುವುದು ಇಲ್ಲೇ. ಪ್ಯಾರಾನಾರ್ಮಲ್ ತನಿಖಾಧಿಕಾರಿಗಳು ಇಲ್ಲಿಗೆ ತಮ್ಮ ರೇಡಿಯೇಷನ್ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಉಪಕರಣಗಳನ್ನು ತೆಗೆದುಕೊಂಡು ಹೋದಾಗ ಆ ಉಪಕರಣಗಳು ವಿಚಿತ್ರವಾಗಿ ವರ್ತಿಸಲು ಶುರು ಮಾಡಿದವು. ಕೋಟೆಯ ಒಳಗೆ ಕೆಲವು ಜಾಗಗಳಲ್ಲಿ ತಾಪಮಾನ ಇದ್ದಕ್ಕಿದ್ದಂತೆ ಕುಸಿಯುತ್ತದೆ. ಕೆಲವು ವರ್ಷಗಳ ಹಿಂದೆ 3 ಯುವಕರು ಸರ್ಕಾರಿ ನಿಯಮವನ್ನು ಮುರಿದು ಧೈರ್ಯ ಮಾಡಿ ರಾತ್ರಿ ಕೋಟೆಯೊಳಗೆ ಉಳಿದುಕೊಂಡರು. ಮರುದಿನ ಬೆಳಿಗ್ಗೆ ಅವರಲ್ಲಿ 2 ಶವವಾಗಿ ಪತ್ತೆಯಾದರು. ಇನ್ನೊಬ್ಬ ಹುಚ್ಚನಾಗಿ ಬದಲಾಗಿದ್ದ. ಆ ರಾತ್ರಿ ಅವರು ಏನನ್ನು ನೋಡಿದರು ಅನ್ನೋದು ಇಂದಿಗೂ ಒಂದು ಬಗೆಹರಿಯದ ರಹಸ್ಯ. ಪುರಾತತ್ವ ಇಲಾಖೆ ಇಲ್ಲಿ ಆಫೀಸ್ ಕಟ್ಟಲು ಪ್ರಯತ್ನಿಸಿತು. ಆದರೆ ಆ ಆಫೀಸ್ನ ಚಾವಣಿ 3 ಬಾರಿ ಕುಸಿದು ಬಿತ್ತು. ಕೊನೆಗೆ ದೇವಸ್ಥಾನದ ಪಕ್ಕದಲ್ಲಿ ಆಫೀಸ್ ಕಟ್ಟಬೇಕಾಯಿತು. ಇಲ್ಲಿನ ಯಾವುದೇ ಮನೆಗಳಿಗೆ ಇಂದಿಗೂ ಚಾವಣಿ ಇಲ್ಲ. ಕಟ್ಟಿದರೂ ಅದು ನಿಗೂಢವಾಗಿ ಕುಸಿದು ಬೀಳುತ್ತದೆ. ವಿಜ್ಞಾನ ಎಷ್ಟೇ ಮುಂದುವರಿದಿದ್ದರೂ ಭಾನ್ಗಢ್ ಕೋಟೆಯ ಈ ರಹಸ್ಯಗಳನ್ನು ಭೇದಿಸಲು ಸಾಧ್ಯವಾಗಿಲ್ಲ. ಆ ಕಲ್ಲುಗಳ ಮಧ್ಯೆ ಇಂದಿಗೂ ಆ ಆತ್ಮಗಳು ಅಲೆದಾಡುತ್ತಿವೆಯಾ?
ತಾಂತ್ರಿಕನ ಆ ಶಾಪ ಇಂದಿಗೂ ಕೆಲಸ ಮಾಡುತ್ತಿದೆಯಾ? ಅಥವಾ ನಮಗೆ ತಿಳಿಯದ ಯಾವುದೋ ಒಂದು ಕರಾಳ ಸತ್ಯ ಆ ಕತ್ತಲಲ್ಲಿ ಅಡಗಿದೆಯಾ? ನಾವು ನೋಡುವ ಪ್ರಪಂಚ ಬೇರೆ, ಕತ್ತಲಾದ ಮೇಲೆ ಎಚ್ಚರಗೊಳ್ಳುವ ಪ್ರಪಂಚವೇ ಬೇರೆ. ಆ ಕತ್ತಲಿನ ಪ್ರಪಂಚದಲ್ಲಿ ಕಾಲಿಡುವ ಧೈರ್ಯ ಯಾರಿಗೂ ಇರಬಾರದು. ನಿಮಗೆ ಏನು ಅನಿಸುತ್ತೆ? ಬಾನಗಡ ಕೋಟೆಯಲ್ಲಿ ನಿಜವಾಗಿಯೂ ಆತ್ಮಗಳಿವೆಯಾ ಅಥವಾ ಇದೊಂದು ಕೇವಲ ಕಾಕತಾಳೀಯವ? ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಮನ್ನು ಸ್ವಲ್ಪವಾದರೂ ಯೋಚಿಸುವಂತೆ ಮಾಡಿದರೆ ಒಂದು ಲೈಕ್ ಮಾಡಿ. ಇಂತಹ ಮತ್ತಷ್ಟು ನಿಗೂಢ ಹಾಗೂ ಡಾರ್ಕ್ ಕಥೆಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.